ಸಿದ್ದರಾಮಯ್ಯ ಹೇಳ್ತಿದ್ರು ಕುಂಕುಮ ಇಟ್ಕೊಂಡ್ರೆ ನಮಗೆ ಭಯ, ಅವ್ರು ಕಂಡ್ರೆ ಭಯ ಅಂತಿದ್ರು. ಅಂತಹ ಧರ್ಮ ವಿರೋಧಿಯಾದಂತಹ ಮನಸ್ಥಿತಿ ಇರುವಂಥವ್ರು ಇವತ್ತು ಕುಂಕುಮದಿಂದ ಬಂದಂತಹ ಆಸ್ತಿಯನ್ನು ಹೆಂಗೆ ಇಟ್ಕೊಂಡ್ರು ಅವರು ವರ್ಣಾ ವಿಧಾನಸಭಾ ಕ್ಷೇತ್ರದಲ್ಲಿ 2,000 ರೂಪಾಯಿ ಮತದಾರರಿಗೆ ಕೊಟ್ಟು ಗೆದ್ದಿರೋದೇ ಅವರು ಮಹಾನ್ ಭ್ರಷ್ಟಾಚಾರಿ ಅನ್ನೋದಕ್ಕೆ. ಇಲ್ಲಿ ಮುಂಟ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅವ್ರ ಅಪ್ಪಳ ಮನೆ ಆಸ್ತಿ ಅಂತ ಇತ್ತು. ದಯಮಾಡಿ ಬಸವನಗೌಡ ಸಾಹೇಬ್ರ ಯತ್ನಾಳ್ ಅವರು ಈ ಕೂಡಲೇ ನೀವು ನಮ್ಮ ಪಾದಯಾತ್ರೆಯಲ್ಲಿ ಬಂದು ಭಾಗವಹಿಸಬೇಕು. ಹಿಂದುಳಿದ ವರ್ಗದವರ ಆಸ್ತಿಯನ್ನ ತನ್ನ ಹೆಂಡತಿ ಹೆಸರಿಗೆ ಬಾಮೈದರ ಮುಖಾಂತರ ಮಾಡಿಸ್ಕೊಂಡ್ರು. ಇದೇ ದಿನೇಶ್ ಗುಂಡೂರಾವ್ ಅವರು ಏನಂತ ಹೇಳಿದ್ರು ವಿಧಾನಸೌಧದಲ್ಲಿ, 3 ಲಕ್ಷ ರೂಪಾಯಿ ಸಿಕ್ಕಿದ ತಕ್ಷಣ ಅದು ಪುಟ್ಕೋಸಿ ಅಂತ ಹೇಳಿದ್ರು. ಇವತ್ತು 167 ಕೋಟಿ ಸಿಕ್ಕಿದೆಯಲ್ಲ. ಮತ್ತು ಸಿದ್ದರಾಮಯ್ಯನವರು ನಂದು ತೆರೆದ ಪುಸ್ತಕ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರ ಪುಸ್ತಕ ಇದುವರೆಗೂ ತೆರೆದಿರಲಿಲ್ಲ, ಇವಾಗ ತೆರೆದಿದೆ. ಈ ಅಬ್ರಹಾಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ ನೀವು ಮಾಡ್ತಿರೋದೇನು ಈಗ ಸೌಧದಲ್ಲಿ ಕುತ್ಕೊಂಡು ಇಡೀ ಕರ್ನಾಟಕ ನೋಡ್ತಾ ಇದೆಯಲ್ಲ. ನೀವು ಇಂಡಿಪೆಂಡೆಂಟ್ ಆಗಿ ಗೆದ್ದಾಗ ನಿಮ್ಮನ್ನ ಕರ್ಕೊಂಡ್ಬಂದು ಶಾಸಕರನ್ನಾಗಿ ಮಾಡಿದ್ದು ಇದು ಅಪ್ಪ ಮಕ್ಕಳ ಪಕ್ಷ. ನೋಡಿ, ಇವತ್ತು ಇರೋ ಬರೋ ಕಾರ್ಯಕರ್ತರೆಲ್ಲ ಬೀದಿ ಬಂದಿದ್ದಾರೆ. ಕಾರಣ ಇಷ್ಟೇ, ಇವತ್ತು ಮೂಢ ಹಗರಣ, ಎರಡನೇದಾಗಿ ಮೀಸಲಾತಿ ಹಣ ದುರುಪಯೋಗ ಕೊಡದೆ ಮೂಢ ಹಗರಣ ಮತ್ತು ಅದು ಹಗರಣ, 2 ಹಗರಣಗಳು ಕೇಳ್ಬಿಟ್ಟು ಇವತ್ತು ಇಡೀ ಜನ ಬೀದಿ ನಿಂತ್ಕೊಂಡಿದ್ದಾರೆ. ಇವತ್ತು ಕಾಂಗ್ರೆಸ್ ವಿರುದ್ಧ JDS ಮತ್ತು BJP ಪ್ರತಿಭಟನೆ ಮಾಡ್ತಾ ಇದೆ. ಅದರ ಉದ್ದೇಶ ಒಂದೇ, ಯಾವ ರೀತಿ ಶುಚಿತ್ವವಾದಂಥ ಆಡಳಿತ 40 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಕೊಟ್ಟರು ಯಾರು ಸಿದ್ದರಾಮಯ್ಯನವರು, ಇವತ್ತು ಏನಾಗ್ತಾಯಿದೆ, ಅವ್ರ ಖಾತೆಗಳು ಓಪನ್ ಆಗ್ತಾ ಇದ್ದಾವೆ. 10 ವರ್ಷ ಹಿಂದೆ ಮಾಡಿದ ಹಗರಣ ಈಗ ಬಯಲಿ ಬರ್ತಾ ಇದೆ. ಯಾವಾಗ SC/ST ಅಂದರೆ ಹಿಂದುಳಿದ ವರ್ಗ, ನಾವು ಅಹಿಂದ ಅಂತ ಹೇಳ್ಕೊತಾರಲ್ಲ, ಅಹಿಂದ ಅಂತ ಹೇಳ್ಬಿಟ್ಟು ದೊಡ್ಡ ಪ್ರಚಾರ ಮಾಡ್ತಾರಲ್ಲ, ತೊಡೆ ತಟ್ಟಿ ನಿಂತ್ಕೊಂತಾರಲ್ಲ, ನಾವು ಹಿಂದುಳಿದ ವರ್ಗದ ಇವತ್ತು ಇವ್ರು ಏನು ಮಾಡಿದ್ರು, ಹಿಂದುಳಿದ ವರ್ಗದವರ ಆಸ್ತಿಯನ್ನು ತನ್ನ ಹೆಂಡತಿ ಹೆಸರಿಗೆ ಬಾಮೈದರ ಮುಖಾಂತರ ಮಾಡಿಸ್ಕೊಂಡ್ರು. ಯಾವುದ್ರ ಮುಖಾಂತರ ಮಾಡಿಸ್ಕೊಂಡ್ರು? ಅರಿಶಿಣ ಕುಂಕುಮದ ಮುಖಾಂತರ ಮಾಡಿಸ್ಕೊಂಡ್ರು. ಅರ್ಥ ಮಾಡ್ಕೋಬೇಕು ನಮ್ಮ ಜನ. ಅರಿಶಿಣ ಕುಂಕುಮದ ಸಿದ್ದರಾಮಯ್ಯ ಹೇಳ್ತಿದ್ರು ಕುಂಕುಮ ಇಟ್ಕೊಂಡ್ರೆ ನಮಗೆ ಭಯ, ಅವ್ರು ಕಂಡ್ರೆ ಭಯ ಅಂತಿದ್ರು. ಅಂತಹ ಧರ್ಮ ವಿರೋಧಿಯಾದಂತಹ ಮನಸ್ಥಿತಿ ಇರುವಂಥವ್ರು ಇವತ್ತು ಕುಂಕುಮದಿಂದ ಬಂದಂತಹ ಆಸ್ತಿಯನ್ನು ಹೆಂಗೆ ಇಟ್ಕೊಂಡ್ರು ಅವರು. ಅಷ್ಟೇ ಅಲ್ಲ, ಇವತ್ತು ಅವರು ಈ ಎಲೆಕ್ಷನ್ ಮುಂಚೆ ಅವರು ಬರುವಾಗ ಘೋಷಣೆ ಮಾಡಿಕೊಂಡ್ರು, ನನ್ನ ಹೆಂಡತಿ ಹೆಸರಲ್ಲಿ ಜಮೀನು ಎಷ್ಟಿದೆ, ಆಸ್ತಿ ಎಷ್ಟಿದೆ ಅಂತ 24 ಲಕ್ಷ ಇತ್ತು. ಇವತ್ತು ಇಮಿಡಿಯೇಟ್ ಹಗರಣ ತಗಲಾಕಂತಿದ್ದಂಕಲೇ ಅದು 50 ಕೋಟಿಗಿಂತ ಅದಕ್ಕೆ ಹೆಂಗಾಗೋಯ್ತು? ಮಾಡಿರೋದು ಮೋಸ ಅಲ್ವಾ? ಇವತ್ತು 157 ಕೋಟಿ, 167 ಕೋಟಿ ಇದು ವಾಲ್ಮೀಕಿ ಹಗರಣ ನಡೀತಿದೆ. ವಾಲ್ಮೀಕಿ ಹಗರಣ ಯಾರಿದ್ದು? ಇದೇ ದಿನೇಶ್ ಗುಂಡೂರಾವ್ ಅವರು ಏನಂತ ಹೇಳಿದರು ವಿಧಾನಸೌಧದಲ್ಲಿ, 3 ಲಕ್ಷ ರೂಪಾಯಿ ಸಿಕ್ಕಿದ ತಕ್ಷಣ ಅದು ಪುಟ್ಕೋಸಿ ಅಂತ ಹೇಳಿದರು. ಇವತ್ತು 167 ಕೋಟಿ ಸಿಕ್ಕಿದೆಯಲ್ಲ ಹಗರಣ. ಇವತ್ತು 14 ಸೈಟು ಯಾರಿಗೆ? ಒಬ್ಬ ಮುಖ್ಯಮಂತ್ರಿ ಬಂದಿರೋವಂಥದ್ದು. ಅವಶ್ಯಕತೆಗಿಂತ ಮೀರಿದ್ದಂತಹ ಆಸ್ತಿ ಸಂಪಾದನೆ ಏನಂತ ಹೇಳಿದ್ರು ಗಾಂಧೀಜಿಯವರು, ಮಹಾ ಅಪರಾಧ ಅಂತ ಹೇಳಿದರು. ಈ ಗಾಂಧಿ ತತ್ವದ ಆಧಾರದ ಮೇಲೆ, ಗಾಂಧಿ ಘೋಷಣೆ ಮೇಲೆ ಅಧಿಕಾರ ಬಂದಿರೋರು ಇವರೆಲ್ಲ ಏನು ಮಾಡ್ತಾಯಿದ್ದಾರೆ? ಈಗ ಏನು ಮಾಡ್ತಾರೆ? ಅವಶ್ಯಕತೆಯಿಂದ ಮೀರಿದ ಆಸ್ತಿಯನ್ನು ಮಾಡ್ಕೊಂಡಿದ್ದಾರೆ. ಇದು ಅಪರಾಧ ಅಲ್ವಾ? ಕಪ್ಪು ಚುಕ್ಕೆ ಇಲ್ಲದಂತಹ ರಾಜಕಾರಣಿ ಈ ಲೆವೆಲ್ಲಿ ತಗೊಂಬಂದು ನಿಲ್ಲಿಸಿದ್ದಾರೆ ಅಂದರೆ ಇದು ಏನನ್ಬೇಕು? ಮೈಯೆಲ್ಲ ಕಪ್ಪಿಚಕ್ಕಿಲ್ಲ, ಮೈಯೆಲ್ಲ ಕೆಸರೆ ಆಗೋಗ್ಬಿಟ್ಟಿದೆ, ಕೆಸರಲ್ಲಿ ಬಿದ್ದಾಗಿದೆ. ಇಲ್ಲಿ ಮುಂಟ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಅವ್ರ ಅಪ್ಪಳ ಮನೆ ಆಸ್ತಿ ಅಂತ ಇತ್ತು. ಆದರೆ ಪ್ರಜಾಪ್ರಭುತ್ವ ಇವತ್ತು ಸಾಮಾಜಿಕ ಜಾಲತಾಣಗಳು ಬಂದವೆ, ಪ್ರತಿಯೊಂದು ಮೀಡಿಯಾಗಳು ಬಂದವೆ, ಪ್ರತಿಯೊಂದು ಕೂಡ ಎಸ್ಟಾಬ್ಲಿಷ್ ಆಗ್ತಾ ಇದೆ. ಅದು ಅದರ ವರ್ಚಸ್ಸು ಇವತ್ತು ಕಾಣ್ತಾ ಇದೆ. ಈ 10 ವರ್ಷದಿಂದ ಇವತ್ತು ಅದೇ ಲೋಕಾಯುಕ್ತರನ್ನ ಮುಚ್ಚಾಕೊಂಡಿದ್ದಾರೆ ಯಾರು? ಅದು ಬಿಟ್ಟಿದ್ದರೆ ಕಾಂಗ್ರೆಸ್ನವರು 2 ಹಗರಣ ಅಲ್ಲ 100 ಹಗರಣ ಅವ್ರಿಗೆ ಬರೋದು. ಇನ್ನೇ BJP ಅವರೆಲ್ಲ ಸರಿ ಇದ್ದಾರೆ ಅಂತಲ್ಲ. ಅವ್ರು ಹೇಳ್ತಾ ಇದ್ದಾರೆ ಸದನದಲ್ಲಿ, ನಿಮ್ಮ 21 ಇರುವಂತಹ ಏನಿದಾವೋ ಹಗರಣಗಳು ಅವನ್ನೆಲ್ಲ ಹೊರಗೆ ತೆಗಿತೀವಿ ಅಂತ. ಸ್ವಾಮಿ, ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಗುಮ್ಮಜ್ಜನ ಕತೆ ಹೇಳೋದನ್ನು ಬಿಡಿ ನೀವು ಫಸ್ಟು. ಈಗ ಮಕ್ಕಳಿಗೆ ತಾಯಿ ಆದವಳು ಏನು ಮಾಡ್ತಾಳೆ? ತುತ್ತು ತಿನ್ನಿಸ್ಬೇಕಾದ್ರೆ ಚಂದ್ರಮಾಮನ ಕತೆ ಹೇಳ್ತಾಳೆ, ಮಲಗಿಸ್ಬೇಕಾದ್ರೆ ಗುಮ್ಮಜ್ಜನ ಕತೆ ಹೇಳ್ತಾಳೆ, ನೋಡು ಗುಮ್ಮ ಬತ್ತೈತಿ ಅಂತ. ಇವರು ಈ ರೀತಿ ಹೆದರಿಕೆ ಮಾಡಿಸೋವಂಥ ಕೆಲಸಗಳನ್ನ ಮಾಡ್ತಾರೆ. ಈ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಯಾರು? ಈ ಅಬ್ರಹಾಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ ನೀವು ಮಾಡ್ತಿರೋದೇನು ಈಗ ಸೌಧದಲ್ಲಿ ಕುತ್ಕೊಂಡು ಇಡೀ ಕರ್ನಾಟಕ ನೋಡ್ತಾ ಇದೆಯಲ್ಲ. ನಮಗೆ ಬೇಕಾಗಿರೋದು ಕಾಂಗ್ರೆಸ್ಸು BJP ಆಗಲಿ ಯಾರೇ ಆಗಲಿ, ಭ್ರಷ್ಟಾಚಾರ ಮುಕ್ತವಾದಂತಹ ಆಡಳಿತ ವ್ಯವಸ್ಥೆ ಬರಬೇಕು. ಆವಾಗಲೇ ಪ್ರಜಾಪ್ರಭುತ್ವ ಯಶಸ್ವಿಯಾಗೋದು. ಅಲ್ಲಿ ಮುಂಟ ಯಾರೇ ಇದ್ದರೂ ಕೂಡ ಅದು ಪ್ರಜಾಪ್ರಭುತ್ವ ಯಶಸ್ವಿ ಆಗಲ್ಲ. ಅದು ಪ್ರಜಾಪ್ರಭುತ್ವ ಆಗಿರೋಕ್ಕೆ ಸಾಧ್ಯವಿಲ್ಲ. ಅದು ತಲೆ ಹಿಡ್ಕರ ವ್ಯವಸ್ಥೆ. ನಮಗೆ ಬೇಕಾಗಿರೋದು ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆ. ಎಲ್ಲಿ ಮುಂಟ ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆ ಆಗುತ್ತೋ ಅಲ್ಲಿ ಮುಂಟ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಮೀಡಿಯಾದವರು ಪ್ರತಿಯೊಬ್ಬರು ಕೂಡ ಇವತ್ತು ಪರ್ಕೊಂಡಿದ್ದಾರೆ. ಅದರಲ್ಲೂ ನೀವು ಸಾಮಾಜಿಕ ಜಾಲತಾಣ ಮೀಡಿಯಾಗಳು ಪಬ್ಲಿಷ್ ಮಾಡಿ, ಈ ಥರದ ಒಳ್ಳೆ ನ್ಯೂಸ್ಗಳನ್ನ ಪಬ್ಲಿಷ್ ಮಾಡಿ. ಇದು ಬೇಕಾಗಿರೋ ಕಾನ್ಸೆಪ್ಟ್ ನಮ್ಮ ಜನರಿಗೆ ತಲುಪಿಸಬೇಕಾಗಿರೋದು. ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಯಾವುದೇ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮಹಾನ್ ಭ್ರಷ್ಟ ಸರ್ಕಾರ. ಹಾಗೂ ಸಂವಿಧಾನ ಮತ್ತು ಅಂಬೇಡ್ಕರ್ ಇವರ ಹೆಸರುಗಳನ್ನು ಹೇಳ್ಕೊಂಡು ಆ ವರ್ಗದ ಜನರ ಮತವನ್ನು ಲಪಟಾಯಿಸಿ ಅಧಿಕಾರಕ್ಕೆ ಬಂದಂಥ ಈ ಸರ್ಕಾರ ಇವತ್ತು ಆ ವರ್ಗದ ಜನರ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ.
ಇದು ಅಕ್ಷಮ್ಯ. ಇದು ಅವರು ಸಂವಿಧಾನ ಮತ್ತು ಅಂಬೇಡ್ಕರ್ಗೆ ಮಾಡಿದಂಥ ದೊಡ್ಡ ಘೋರ ಅಪರಾಧ. ಆಗೋ ಇವರು ಯಾವುದೇ ಕಾರಣಕ್ಕೂ ಈ ಸರ್ಕಾರದಲ್ಲಿ ಮುಂದುವರಿಯೋದಕ್ಕೆ ಈ ಸರ್ಕಾರಕ್ಕೆ ಯಾವುದೇ ವಿಧವಾದಂಥ ನೈತಿಕ ಹಕ್ಕಿಲ್ಲ. ಮತ್ತು ಸಿದ್ದರಾಮಯ್ಯನವರು ನಂದು ತೆರೆದ ಪುಸ್ತಕ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರ ಪುಸ್ತಕ ಇದುವರೆಗೂ ತೆರೆದಿರಲಿಲ್ಲ, ಇವಾಗ ತೆರೆದಿದೆ. ಅದರ ಮೂಲಕ ಅವರು ನಿಜವಾದಂಥ ಒಬ್ಬ ಮಹಾನ್ ಭ್ರಷ್ಟಾಚಾರಿ ಅನ್ನೋದು ಇನ್ನು ಕೆಲವೇ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶಕ್ಕೆ ಅದು ಸಾಬೀತಾಗಲಿದೆ. ಅವರು ಭ್ರಷ್ಟಾಚಾರಿ ಅನ್ನೋದಕ್ಕೆ ಅವರು ಅವ್ರದ್ದೇ ಆದಂಥ ಕ್ಷೇತ್ರದಲ್ಲಿ 5 ವರ್ಷ ಆಡಳಿತ ಕೊಟ್ಟು ಅವರು ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ 2,000 ರೂಪಾಯಿ ಮತದಾರರಿಗೆ ಕೊಟ್ಟು ಗೆದ್ದಿರೋದೇ ಅವರು ಮಹಾನ್ ಭ್ರಷ್ಟಾಚಾರಿ ಅನ್ನೋದಕ್ಕೆ ಬಹಳ ಅಮೂಲ್ಯವಾದಂಥ ಸಾಕ್ಷಿ. ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕಾಗೇ ಇಲ್ಲ. ಆದ್ದರಿಂದ ಈ ಸರ್ಕಾರ ಶೀಘ್ರವಾಗಿ ತೊಲಗಬೇಕು. ಕಲ್ಯಾಣ ಕರ್ನಾಟಕ ಆಗಬೇಕಾದ್ರೆ ಈ ಸರ್ಕಾರ ಹೋಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅದಕ್ಕೋಸ್ಕರ ನಾವು ಈ ಪಾದಯಾತ್ರೆಯನ್ನು ನಾವು ಮಾಡ್ತಾಯಿದ್ವಿ. ಈಗ ಸಿದ್ದರಾಮಯ್ಯ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅಧಿಕಾರದಿಂದ ಇಳಿಲೇಬೇಕು, CM ಕುರ್ಚಿಯಿಂದ ಇಳಿಲೇಬೇಕು ಅಂತ ಹೇಳ್ತೀವಿ. ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದರೆ ಅವರು ಅಧಿಕಾರದಿಂದ ಇಳಿಲೇಬೇಕು. ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಗ್ತಾಯಿದೆ. ಏನಕ್ಕೆ ಅಂತಂದರೆ ಜನಗಳೇ ವಾಲಂಟಿಯರಾಗಿ ಬಂದು ಈ ಒಂದು ಸರ್ಕಾರದ ವಿರುದ್ಧ ಇದ್ದಾರೆ ಅಂತ ಹೇಳಕ್ಕೆ ಈ ಸೇರಿದ ಜನಸಮೂಹನೇ ಸಾಕ್ಷಿ. ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಇವರಿಗೆ ಕಾಂಗ್ರೆಸ್ ರಾಜ್ಯವನ್ನು ಆಳ್ವಿಕೆ ಮಾಡೋಕ್ಕೆ ರಾಜ್ಯವನ್ನು 5 ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯವನ್ನು ದಿವಾಳಿಯನ್ನು ಮಾಡಿಬಿಟ್ಟಿದೆ. ಬಜೆಟಲ್ಲೆಲ್ಲ ಮೂಡಾ ಹಗರಣ ಮತ್ತು ವಾಲ್ಮೀಕಿ ನಗರ 187 ಕೋಟಿ ಅನ್ನೋದನ್ನ ಸ್ವತಃ ಮುಖ್ಯಮಂತ್ರಿ ತನ್ನ ಬಾಯಿಂದ 87 ಕೋಟಿಯಿಂದ ಒಪ್ಕೊಂಡರೆ, ಹಣಕಾಸು ಮಂತ್ರಿ ತಮ್ಮ ಹತ್ರನೇ ಇದೆ. ಹೀಗಾಗಿ ದುಡ್ಡು ಯಾವ ರೀತಿಯಾಗಿ ಅದು ವರ್ಗಾವಣೆ ಆಗುತ್ತೆ? ಇದಕ್ಕೋಸ್ಕರ ರಾಜ್ಯವನ್ನು ದಿವಾಳಿ ಮಾಡ್ತಾನೆ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಸರ್ಕಾರ. ಅವರಿಗೆ ದಲಿತರ 11,000 ಕೋಟಿ ಹಣವನ್ನು ಕೂಡ ಅವ್ರು ನುಂಗಿ ನೀರು ಕುಡ್ದಾರ. ಇಂಥ ಭ್ರಷ್ಟ ಸರ್ಕಾರ, ಇಂಥ ಲಜ್ಜೆಗೆಟ್ಟ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ತಾವು ಸ್ವತಃ ಈ ಪಾದಯಾತ್ರೆ ಮಾಡೋದನ್ನು ನೋಡಿ ತಾವೇ ಸ್ವತಃ ರಾಜೀನಾಮೆ ಕೊಟ್ಟರೆ ಒಳ್ಳೆಯದು. ಇಲ್ಲಪ್ಪ ಅಂದರೆ ಇಡೀ ಕರ್ನಾಟಕ ಜನ ಅವ್ರಿಗೆ ಚೀತು ಅಂತ ಉಳಿದ ಭಾಳ ಸನಿಯ ಕಾಲ ಬರ್ತಾಯಿದೆ. BJP ಮತ್ತು JDS ಏನು ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವ್ರ ನೇತೃತ್ವದಲ್ಲಿ ಮತ್ತು JDSನ ರಾಜ್ಯಾಧ್ಯಕ್ಷರಾದ ಶ್ರೀ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಇವತ್ತನೇ ದಿವಸ ಬೆಂಗಳೂರಿಂದ ಮೈಸೂರುವರೆಗೆ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ತೊಲಗುವವರೆಗೂ ನಾವು ಪಾದಯಾತ್ರೆ ಖಂಡಿತವಾಗಿ ಮಾಡ್ತಾಯಿದ್ದೇವೆ, ಮಾಡೇ ಮಾಡುತ್ತೇವೆ. ಪ್ರಾರಂಭವಾಗಿದೆ. ಅವ್ರ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸೋವರೆಗೂ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯ ಪ್ರಸಕ್ತಿ ಇರಲ್ಲ. ನಮ್ಮಲ್ಲೂ ಸ್ವಲ್ಪ ಗೊಂದಲಗಳಿತ್ತು. ದಯಮಾಡಿ ಬಸವನಗೌಡ ಸಾಹೇಬ್ರು ಯತ್ನಾಳ್ ಅವರು ಈ ಕೂಡಲೇ ನೀವು ನಮ್ಮ ಪಾದಯಾತ್ರೆಯಲ್ಲಿ ಬಂದು ಭಾಗವಹಿಸಬೇಕು. ನೀವು ಇಂಡಿಪೆಂಡೆಂಟಾಗಿ ಗೆದ್ದಾಗ ನಿಮ್ಮನ್ನು ಕರ್ಕೊಂಬಂದು ಶಾಸಕರನ್ನಾಗಿ ಮಾಡಿದ್ದು ಇದೇ ತಂದೆ ಅಪ್ಪ ಮಕ್ಕಳ ಪಕ್ಷ. ದಯಮಾಡಿ ನೀವು ಗೊಂದಲಗಳ ಹೇಳಿಕೆಯನ್ನು ನೀಡಬೇಡಿ. ನೀವೇನು ಹೇಳಿಕೆಗಳು ನೀಡಬೇಕಂದ್ರೆ 4 ಗೋಡೆ ಮಧ್ಯದಲ್ಲಿ ನಿಮ್ಮ ಹೇಳಿಕೆಯನ್ನು ನೀಡಿಕೊಂಡು ನಿಮ್ಮ ನೋವನ್ನು ತೋಡ್ಕೊಳ್ಳಿ. ದಯಮಾಡಿ ಈಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ತೊಂದರೆ ಆಗ್ತಾ ಇರೋದು ನಮ್ಮ ಕಾರ್ಯಕರ್ತರಿಗೆ ವಿನಃ ನಿಮ್ಮಂಥವ್ರಿಗೆ ಆಗ್ತಾಯಿಲ್ಲ. ನೀವೇನೇ ಇದ್ರೇನು 4 ಗೋಡೆ ಮಧ್ಯೆ ನೀವು ಮಾತಾಡ್ಕೊಳ್ಳಿ. ದಯಮಾಡಿ ಸಾಹೇಬ್ರೆ, ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೇನೆ. ನನ್ನೇನು ತಪ್ಪಾಗಿ ಹೇಳಿದರೆ ಕ್ಷಮೆ ಯಾಚಿಸ್ತೇನೆ. ದಯಮಾಡಿ ನಮ್ಮ ಕಾರ್ಯಕರ್ತರನ್ನ ಜಾಸ್ತಿ ಜನ ನೊಂದಿದ್ದೀವಿ. ನಮ್ಮಂಥ ಕಾರ್ಯಕರ್ತರಿಗೆ ತುಂಬ ಕಷ್ಟ ಆಗಿದೆ. ನಾವು ಅಲ್ಪ ಸ್ವಲ್ಪ ಕೆಲಸಗಳು ಮಾಡಿದ್ದೀವಿ, ಅದನ್ನು ತೊಂದರೆ ಕೊಟ್ಟವ್ರೆ. ದಯಮಾಡಿ ನೀವೆಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸಿ BJP ಮತ್ತು JDS ಸರ್ಕಾರವನ್ನು ಅಧಿಕಾರಕ್ಕೆ ತರೋಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ನೀವು ಈ ಕರ್ನಾಟಕ ರಾಜ್ಯಕ್ಕೆ ಆಧಾರ ಸ್ತಂಭ ಇದ್ದಂಗೆ ಎಲ್ಲರೂ ಒಂದಾಗಿ ಹೋಗೋಣ, ಎಲ್ಲರೂ ಒಂದಾಗಿ ಮಾಡೋಣ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.